ಓಕೆ, ನೆಕ್ಸ್ಟ್ ಸ್ಲೈಡ್ ನಲ್ಲಿ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್ ನ ನೋಡ್ತಾ ಬರೋಣ. ಸೊ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ ನೋಡೋದಾದ್ರೆ ಕ್ಲಿಯರ್. ಸೊ ನಾವು ಸಾಲಿಡ್ಸ್ ಗೊತ್ತಿತ್ತು. ಸೊ ಡೆಫಿನೆಟ್ ಶೇಪ್ ಇರಲ್ಲ ಸಾಲಿಡ್ ಗೆ, ಡೆಫಿನೆಟ್ ಶೇಪ್ ಇರುತ್ತೆ, ಡೆಫಿನೆಟ್ ಸೈಜ್ ಇರುತ್ತೆ, ಡೆಫಿನೆಟ್ ವಾಲ್ಯೂಮ್ ಇರುತ್ತೆ ಸಾಲಿಡ್ ಅಂತ ಡಿಫೈನ್ ಮಾಡ್ತೀವಿ. ಬಟ್ ಲಿಕ್ವಿಡ್ಸ್ ನಲ್ಲಿ ಬಂದ್ರೆ ಲಿಕ್ವಿಡ್ಸ್ ಗೆ ಯಾವುದೇ ಆದಂತ ಒಂದು ಡೆಫಿನೆಟ್ ಶೇಪ್ ಇರಲ್ಲ. ಓಕೆ, ಸೊ ನೀವು ಕಂಟೈನರ್ ಒಳಗಡೆ ಹಾಕಿದ್ರೆ ಇಟ್ ಟೇಕ್ಸ್ ಕಂಟೈನರ್ ಶೇಪ್, ಆಯ್ತಾ. ಸರ್ಕ್ಯುಲರ್ ಬಾಲ್ ಒಳಗಡೆ ಹಾಕಿದ್ರೆ ಸರ್ಕ್ಯುಲರ್ ಬಾಲ್ ಶೇಪ್ ತಗೊಳುತ್ತೆ. ಹಂಗಾಗಿ ಇದಕ್ಕೆ ಎಕ್ಸಾಕ್ಟ್ ಶೇಪ್ ಅಂತ ಇರೋದಿಲ್ಲ. ಸೊ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಂಡ್ರೆ ಲಿಕ್ವಿಡ್ಸ್ ನಲ್ಲಿ ಮಿಲ್ಕ್ ಅನ್ನ ತಗೊಳ್ಳೋಣ. ಮಿಲ್ಕ್ ಇಸ್ ಎ ಲಿಕ್ವಿಡ್. ಮಿಲ್ಕ್ ಇಸ್ ಎ ಲಿಕ್ವಿಡ್ ಮ್ಯಾಟರ್ಸ್. ಇಟ್ ಹ್ಯಾಸ್ ಸೈಜ್ ಆರ್ ವಾಲ್ಯೂಮ್. ಇಟ್ ಹ್ಯಾಸ್ ಸೈಜ್ ಆರ್ ವಾಲ್ಯೂಮ್. ಸೊ ವಾಲ್ಯೂಮ್ ಮೀನ್ಸ್ ಇಟ್ ಟೇಕ್ಸ್ ಅಪ್ ಸ್ಪೇಸ್ ನ ತಗೊಳುತ್ತೆ. ಓಕೆ, ಬಟ್ ಮಿಲ್ಕ್ ಡಸ್ ನಾಟ್ ಹ್ಯಾವ್ ಡೆಫಿನೆಟ್ ಶೇಪ್. ಸೊ ಡಸ್ ನಾಟ್ ಹ್ಯಾವ್ ಡೆಫಿನೆಟ್ ಶೇಪ್. ಇಟ್ ಟೇಕ್ಸ್ ದಿ ಶೇಪ್ ಇಟ್ಸ್ ಕಂಟೈನರ್ ಒಳಗಡೆ ಹಾಕಿದ್ರೆ ಕಂಟೈನರ್ ಶೇಪ್ ಬರುತ್ತೆ. ಓಕೆ, ಲಿಕ್ವಿಡ್ ಕ್ಯಾನ್ ಫ್ಲೋ. ಸೊ ಲಿಕ್ವಿಡ್ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಫ್ಲೋ ಆಗುತ್ತೆ. ಪೋರ್ಡ್ ಅಂದ್ರೆ ಒಂದ್ ಕಡೆ ಇನ್ನೊಂದ್ ಕಡೆಗೆ ನಾವೇನ್ ಮಾಡ್ಬೋದು ಅದನ್ನ, ಸೊ ಲಿಕ್ವಿಡ್ ನ ಪೋರ್ ಮಾಡ್ಬೋದು ಅಂದ್ರೆ ಉಯ್ಬಹುದು. ಸೊ ಅಂಡ್ ಸ್ಪಿಲ್ಡ್. ಸೊ ಒಂದ್ ಕಡೆ ಇನ್ನೊಂದ್ ಕಡೆಗೆ ಸ್ಪಿಲ್ ಮಾಡ್ಬೋದು, ಸ್ಪ್ರೇ ಮಾಡ್ಬೋದು. ಡು ಯು ಹ್ಯಾವ್ ಎವರ್ ಸ್ಪಿಲ್ ಜ್ಯೂಸ್? ಡು ಯು ನೋಟಿಸ್ ಹೌ ದ ಲಿಕ್ವಿಡ್ ಗೋಸ್ everywhere and have hurry to wipe it up? So liquid is taking shape of the floor, and floor is expensive limitless boundary until it hits the wall. ನಾವ್ ಎಲ್ಲಿ ಹಾಕ್ತಿವಿ ಲಿಕ್ವಿಡ್ ಅದು ಆ ಶೇಪಿಗೆ ಆಟೋಮೆಟಿಕ್ ಆಗಿ ಆಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ಕ್ಲಿಯರ್. ಸೊ ಯು ಕೆನಾಟ್ ಸ್ಪಿಲ್ ಎ ವುಡನ್ ಬ್ಲಾಕ್. You cannot spill a wooden block. You can drop it and it still has a same shape. ಯಾವ ಶೇಪ್ ವುಡನ್ ಬ್ಲಾಕ್ ವುಡನ್ ಬ್ಲಾಕ್ ಶೇಪ್ ನೇ ತಗೊಳುತ್ತೆ. ಕ್ಲಿಯರ್. ಯು ಕ್ಯಾನ್ ಸ್ಪ್ರೆಡ್ peanut butter on bread, but peanut butter does not flow. It is not a liquid at room temperature. How heat peanut and butter up to make the liquid. So when your mom makes jello, it is first a liquid. You have put it in the refrigerator as it becomes a solid. So these are yummy forms matter with proportionate to the liquids and solids. Yes, definitely. ಸೊ ನೀವು ವಾಟರ್ ನ, ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವಾಟರ್ ನ ರೆಫ್ರಿಜರೇಟರ್ ನಲ್ಲಿ ಏನಾಗುತ್ತೆ, ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಐಸ್ ಕ್ಯೂಬ್ ಆಗುತ್ತೆ. ಐಸ್ ಕ್ಯೂಬ್ ಕೆನಾಟ್ ಬಿ ಮೂವ್ ಬಿಕಾಸ್ ಐಸ್ ಕ್ಯೂಬ್ ನ ನಾವೇನಂತ ಡಿಫೈನ್ ಮಾಡ್ತೀವಿ, ಸಾಲಿಡ್ ಪಾರ್ಟಿಕಲ್ಸ್ ಅಂತ ಡಿಫೈನ್ ಮಾಡ್ತೀವಿ. ಅದೇ ಐಸ್ ಕ್ಯೂಬ್ ನ ಹೊರಗಡೆ ತಂದಿಟ್ರೆ ಏನಾಗುತ್ತೆ, ಇಟ್ ಕನ್ವರ್ಟ್ಸ್ ಇಂಟು ಲಿಕ್ವಿಡ್ ಆಗಿ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವಾಟರ್ ಕ್ಯಾನ್ ಬಿ ಫ್ಲೋ ಈಸಿಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಓಕೆ, ಅದೇ ಗ್ಯಾಸಸ್ ನ ನೋಡೋದಾದ್ರೆ, ಸೊ ಗ್ಯಾಸಸ್ ಕಂಪ್ಯಾರಿಸನ್ ಮಾಡಿದ್ರೆ ಲಿಕ್ವಿಡ್ಸ್ ರನ್ ಇನ್ ಪ್ಲೇಸ್ ವೆರಿ ಫಾಸ್ಟ್ ಫಾರ್ ಎ ಮಿನಿಟ್. ಸೊ ಲಿಕ್ವಿಡ್ ಗಿಂತ ಫಾಸ್ಟ್ ಆಗಿ ಮೂವ್ ಆಗಂತ ಎಲಿಮೆಂಟ್ಸ್ ಯಾವ್ದಪ್ಪ ಅಂದ್ರೆ ಗ್ಯಾಸಸ್. ಡು ಯು ನೋಟಿಸ್ ಹೌ ಹಾರ್ಡ್ ಯು ಆರ್ ಬ್ರೀತಿಂಗ್? ಸೊ ನಿಮಗೆ ಫೀಲ್ ಆಗಿರುತ್ತೆ. ಸೊ ಬ್ರೀತ್ ಆಗ್ಬೇಕು ಅಂದ್ರೆ, ಸೊ ಬೈ ಯೂಸಿಂಗ್ ಸಮ್ ಗ್ಯಾಸ್, ವಾಟ್ ಯು ಆರ್ ಬ್ರೀತಿಂಗ್ ಇಸ್ ಆಕ್ಸಿಜನ್. ಯು ನೀಡ್ ಆಕ್ಸಿಜನ್ ಟು ಲೈವ್. ಸೊ ನಮಗೆ ಆಕ್ಸಿಜನ್ ಏನಾಗಿದೆ, ಬೇಕೇ ಬೇಕು. ದಟ್ಸ್ ವೈ ಯು ಕ್ಯಾನ್ hold your breath for a certain amount of time. It's never. You cannot see oxygen. It is a invisible. It is a gas. So gases are almost all invisible. Kanni ಕಾಣೋದಿಲ್ಲ. So gas is a matter so that has no shape ಇರೋದಿಲ್ಲ, no size, no its own. Gases have no color also. ಯಾವುದೇ ರೀತಿ ಕಲರ್ ಇರೋದಿಲ್ಲ. Gases are all ಅರೌಂಡ್ ಯು. ನಮ್ ಸುತ್ತಮುತ್ತ ಏನಿರುತ್ತೆ, ಗ್ಯಾಸಸ್ ಇರುತ್ತೆ, ನೋಡೋದಕ್ಕೆ ಕಾಣೋದಿಲ್ಲ, ಎಕ್ಸಾಕ್ಟ್ ಶೇಪ್ ಇರೋದಿಲ್ಲ, ಎಕ್ಸಾಕ್ಟ್ ಸೈಜ್ ಇರೋದಿಲ್ಲ, ಬಟ್ ಇಟ್ ಹ್ಯಾವ್ ಸಮ್ weight ಇರುತ್ತೆ. ಓಕೆ, ಯು ಕ್ಯಾನ್ ಫೀಲ್ ದ ಗ್ಯಾಸ್ ವೆನ್ ವಿಂಡೋ ಬ್ಲೋಸ್. ವಿಂಡ್ ಈಸ್ ಮೂವಿಂಗ್ ಹೇರ್. ದ ಹೇರ್ ಈಸ್ ಮೆನಿ ಗ್ಯಾಸಸ್ ಮಿಕ್ಸ್ಡ್ ಟುಗೆದರ್. ಸೊ ಏರ್ ಅಲ್ಲಿ ತುಂಬಾ ಗ್ಯಾಸಸ್ ಗಳು ಮಿಕ್ಸ್ ಆಗಿರುತ್ತೆ, ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಬಟ್ ವಿ ಫೀಲ್ ಇಟ್. ನಾವು ಯಾವ ರೀತಿ ಫ್ಲೋ ಆಗ್ತಿದೆ ಗ್ಯಾಸ್ ಅನ್ನೋದನ್ನ ಫೀಲ್ ಮಾಡಬಹುದು ಅಷ್ಟೇ. ಕ್ಲಿಯರ್. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್ ಟಾಪಿಕ್ ಬರೋಣ. ಸೊ ಲಿಕ್ವಿಡ್ಸ್ ನಲ್ಲಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಲಿಕ್ವಿಡ್ಸ್ ಗೆ ಒಂದು ಡೆಫಿನೆಟ್ ವಾಲ್ಯೂಮ್ ಇರುತ್ತೆ, ಇಂಡೆಫಿನೆಟ್ ಶೇಪ್ ಅಂದ್ರೆ ಶೇಪ್ ಇರೋದಿಲ್ಲ. ಸೊ ಡೆಫಿನೆಟ್ ವಾಲ್ಯೂಮ್ ಇರುತ್ತೆ, ಸೊ ಡೆಫಿನೆಟ್ ಶೇಪ್ ಇರೋದಿಲ್ಲ. ಸೊ ಪಾರ್ಟಿಕಲ್ ಕ್ಲೋಸ್ಲಿ ಟುಗೆದರ್ ಬಟ್ ಕ್ಯಾನ್ ಮೂವ್ ಲಿಟ್ಲ್ ಬಿಟ್. ಲಿಕ್ವಿಡ್ ಕ್ಯಾನ್ ಫ್ಲೋ. ಸಾಲಿಡ್ ಬೌಂಡರ್ ನ ಅಬ್ಸರ್ವ್ ಮಾಡಿ. ಸಾಲಿಡ್ ಬೌಂಡರ್ ನಲ್ಲಿ ಪಾರ್ಟಿಕಲ್ಸ್ ತುಂಬಾ ನಿಯರ್ ಇರುತ್ತೆ. ತುಂಬಾ ನಿಯರ್ ಇದ್ರಿಂದ ಇಟ್ ಕೆನಾಟ್ ಬಿ ಫ್ಲೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಬಟ್ ಹಿಯರ್ ಅಬ್ಸರ್ವ್ ಲಿಕ್ವಿಡ್ಸ್ ನಲ್ಲಿ ಸಮ್ ಗ್ಯಾಪ್ ಇರುತ್ತೆ, ಒಂದ್ ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್. ಸೊ ಈಸಿಯಾಗಿ ಏನಾಗ್ತಾ ಇರುತ್ತೆ, ಲಿಕ್ವಿಡ್ಸ್ ಗಳು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಫ್ಲೋ ಆಗ್ತಿರುತ್ತೆ. ಅದೇ ಗ್ಯಾಸಸ್ ಬನ್ನಿ ಫುಲ್ಲಿ ಫ್ರೀ ಇರುತ್ತೆ. ಅಬ್ಸರ್ವ್ ಮಾಡ್ತಿದ್ರೆ ಫುಲ್ಲಿ ಫ್ರೀ ಇರೋದ್ರಿಂದ ಇಟ್ ಕ್ಯಾನ್ ಫ್ಲೋ ವೆರಿ ಈಸಿಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್.
ಹಂಗಾಗಿ ಸೊ ಸಾಲಿಡ್ಸ್ ಆಗಿರ್ಬೋದು, ಲಿಕ್ವಿಡ್ಸ್ ಆಗಿರ್ಬೋದು, ಗ್ಯಾಸಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಡಿಫ್ರೆನ್ಶಿಯೇಟ್ ಆಗಿರೋಂಥದ್ದು ಬೇಸ್ಡ್ ಆನ್ ದಿ ಇಂಟರ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಆ ಮಾಲಿಕ್ಯೂಲ್ಸ್ ತುಂಬಾ ಕ್ಲೋಸ್ಲಿ ಪ್ಯಾಕ್ ಆಗಿದ್ರೆ ಸಾಲಿಡ್ ಆಗುತ್ತೆ, ಪಾರ್ಟ್ಲಿ ಲೂಸ್ಲಿ ಪ್ಯಾಕ್ ಆಗಿದ್ರೆ ಲಿಕ್ವಿಡ್ ಆಗುತ್ತೆ, ಫುಲ್ಲಿ ಲೂಸ್ಲಿ ಪ್ಯಾಕ್ ಆಗಿದ್ರೆ ಗ್ಯಾಸಸ್ ಕನ್ವರ್ಟ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್, ಲಿಕ್ವಿಡ್ ಕ್ಯಾನ್ ಫ್ಲೋ. ಸೊ ಡೆಫಿನೆಟ್ಲಿ, ಸೊ ಡೆನ್ಸಿಟಿ ಆಫ್ ಲಿಕ್ವಿಡ್ ಸೊ ಮಚ್ ಗ್ರೇಟರ್ ದ್ಯಾನ್ ಗ್ಯಾಸಸ್. ಡೆನ್ಸಿಟಿ ಮೀನ್ಸ್ ವೆಯ್ಟ್ ಅಂತ. ಸೊ ವೆಯ್ಟ್ ಆಫ್ ದಿ ಲಿಕ್ವಿಡ್ ಗ್ರೇಟರ್ ದ್ಯಾನ್ ಗ್ಯಾಸ್. ಸೊ ಗ್ಯಾಸ್ ಮತ್ತು ಲಿಕ್ವಿಡ್ ನಾವು ತೂಕ ಹಾಕಿದ್ರೆ ಸೊ ಡೆಫಿನೆಟ್ಲಿ ಲಿಕ್ವಿಡ್ ಡೆನ್ಸರ್ ದ್ಯಾನ್ ಗ್ಯಾಸಸ್, ವೆಯ್ಟ್ ಜಾಸ್ತಿ ಇರುತ್ತೆ. ಸೊ ವೆಯ್ಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಡೆನ್ಸಿಟಿ. ಲಿಕ್ವಿಡ್ ಕ್ಯಾನ್ ಬಿ ಕಂಪ್ರೆಸ್ಡ್, ಬಟ್ ಚೇಂಜ್ ಇನ್ ವಾಲ್ಯೂಮ್ ಇಸ್ ಓನ್ಲಿ ಸ್ಮಾಲ್ ಅಮೌಂಟ್. ಇಟ್ ರಿಕ್ವೈರ್ಸ್ ಎನಾರ್ಮಸ್ ಪ್ರೆಷರ್. ಎರಡನ್ನೂ ಕಂಪ್ರೆಸ್ ಮಾಡಕ್ ಹೋದ್ರೆ ಹೈ ಕಂಪ್ರೆಷನ್ ರೇಟ್ ಯಾವ್ದಪ್ಪ ಅಂದ್ರೆ ಗ್ಯಾಸ್ ಹೈ ಕಂಪ್ರೆಷನ್ ರೇಟ್, ಲಿಕ್ವಿಡ್ ಲೋ ಕಂಪ್ರೆಷನ್ ರೇಟ್. ಕಂಪ್ರೆಸ್ ಮಾಡಬಹುದು, ಲೋ ಕ್ವಾಂಟಿಟಿ, ತುಂಬಾ ನೆಗ್ಲಿಜಿಬಲ್ ಇರುತ್ತೆ. ಸಾಲಿಡ್ ಅನ್ನ ಕಂಪ್ರೆಸ್ ಮಾಡೋದಕ್ಕೆ ಆಲ್ಮೋಸ್ಟ್ ಆಗೋದೇ ಇಲ್ಲ. ಕ್ಲಿಯರ್? ಹ್ಯಾವ್ ವಿಸ್ಕಾಸಿಟಿ. ದ ವಿಸ್ಕಾಸಿಟಿ ಇಟ್ ಇಸ್ ದ ಪ್ರಾಪರ್ಟಿ ಆಫ್ ದ ಲಿಕ್ವಿಡ್ಸ್. ನೆಕ್ಸ್ಟ್ ಸ್ಲೈಡ್ಸ್ ನಲ್ಲಿ ಬರುತ್ತೆ ವಿಸ್ಕಾಸಿಟಿ ಅಂತಾನೆ, ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಕ್ಲಿಯರ್? ನೆಕ್ಸ್ಟ್ ಪ್ಯಾಸ್ಕಲ್ ಲಾ. ಪ್ಯಾಸ್ಕಲ್ ಲಾನ ಡಿಫೈನ್ ಮಾಡೋದಾದ್ರೆ ಪ್ರೆಷರ್ ಅಟ್ ಎನಿ ಪಾಯಿಂಟ್ ಇನ್ ಎ ಫ್ಲೂಯಿಡ್. ಈಗ ಒಂದು ಕಂಟೈನರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಪ್ಯಾಸ್ಕಲ್ ಲಾ ನಿಮಗೆ ಗೊತ್ತಾಗಬೇಕು ಅಂದ್ರೆ, ಸೊ ದಿಸ್ ಇಸ್ ದ ಕಂಟೈನರ್, ಕ್ಲೋಸ್ಡ್ ಕಂಟೈನರ್ ಹ್ಯಾವಿಂಗ್ ಇನ್ ರೆಸ್ಟ್ ಪೊಸಿಷನ್. ಈ ರೀತಿ ಇದೆ. ಸೊ ಕಂಟೈನರ್ ಕನ್ಸಿಸ್ಟಿಂಗ್ ಸಮ್ ವಾಟರ್ ಪಾರ್ಟಿಕಲ್ಸ್. ಕ್ಲಿಯರ್? ಈ ರೀತಿ ಫಿಲ್ಡ್ ವಾಟರ್ ಇದೆ ಅಂತಾನೆ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಪ್ರೆಷರ್ ಅಟ್ ಎನಿ ಪಾಯಿಂಟ್, ಪ್ರೆಷರ್ ನಾವು ಮೆಜರ್ ಮಾಡ್ತಿರೋದು ಪ್ರೆಷರ್ ಅಟ್ ಎನಿ ಪಾಯಿಂಟ್ ಇನ್ ಎ ಫ್ಲೂಯಿಡ್. ಇದ್ರೊಳಗಡೆ ಪ್ರೆಷರ್ ನ ಮೆಜರ್ ಮಾಡೋಣ. ಈ ಸೇಮ್ ಇನ್ ಆಲ್ ಡೈರೆಕ್ಷನ್ ವೆನ್ ಫ್ಲೂಯಿಡ್ ಈಸ್ ಅಟ್ ರೆಸ್ಟ್. ಫ್ಲೂಯಿಡ್ ಯಾವಾಗ ರೆಸ್ಟ್ ಅಲ್ಲಿ ಇರುತ್ತೆ, ಸೊ ಫ್ಲೂಯಿಡ್ ಯಾವ ಟೈಮ್ ರೆಸ್ಟ್ ಅಲ್ಲಿ ಇರುತ್ತೆ, ದ ಪ್ರೆಷರ್ ಅಟ್ ಎನಿ ಪಾಯಿಂಟ್. ಇಲ್ಲಿ ಬೇಕಿದ್ರು ಪ್ರೆಷರ್ ಮೆಜರ್ ಮಾಡಿ, ಇಲ್ಲಿ ಬೇಕಿದ್ರು ಪ್ರೆಷರ್ ಮೆಜರ್ ಮಾಡಿ, ಇಲ್ಲಿ ಬೇಕಿದ್ರು ಪ್ರೆಷರ್ ಮೆಜರ್ ಮಾಡಿ. ಸೊ ಪ್ರೆಷರ್ ಮೆಜರ್ಡ್ ಅಟ್ ಎನಿ ಪಾಯಿಂಟ್ ಇಸ್ ಸೇಮ್. ಸೊ ವೆನ್ ದ ಕಂಡೀಷನ್ ಬೇಕು, ವೆನ್ ದ ಫ್ಲೂಯಿಡ್ ಈಸ್ ಅಟ್ ರೆಸ್ಟ್. ಫ್ಲೂಯಿಡ್ ರೆಸ್ಟ್ ಅಲ್ಲಿ ಇದ್ದಾಗ ಮಾತ್ರ ನೀವೆಲ್ಲೇ ಪ್ರೆಷರ್ ಮಾಡಿದ್ರು ಪ್ರೆಷರ್ ಸೇಮ್ ಇರುತ್ತೆ. ಅದೇ ಫ್ಲೂಯಿಡ್ ಏನಾದ್ರು ಮೂವ್ ಆಗ್ತಾ ಇದೆ ಅಂದಾಗ ಸೊ ನೀವು ಪ್ರೆಷರ್ ನ ಮೆಜರ್ ಮಾಡಕ್ ಹೋದ್ರೆ ಪ್ರೆಷರ್ ಏನಾಗ್ತಿರುತ್ತೆ, ಚೇಂಜಸ್ ಇರುತ್ತೆ. ಪ್ರೆಷರ್ ಚೇಂಜಸ್ ಡಿಪೆಂಡ್ಸ್ ಆನ್ ಏರಿಯಾ ಚೇಂಜ್ ಆದಂಗೆಲ್ಲ ಏನಾಗುತ್ತೆ, ಪ್ರೆಷರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಬಟ್ ವೆನ್ ಫ್ಲೂಯಿಡ್ ಈಸ್ ಅಟ್ ರೆಸ್ಟ್ ದ ಪ್ರೆಷರ್ ಬಿಕಮ್ಸ್ ಸೇಮ್ ಇನ್ ಆಲ್ ಡೈರೆಕ್ಷನ್. ಕ್ಲಿಯರ್? ನೆಕ್ಸ್ಟ್, ಟ್ರಸ್ಟ್ ಅನ್ನೋದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಿಮಗೆ ಗೊತ್ತಿರಬೇಕು. ನಾವು ಜನರಲ್ ಆಗಿ ಫೋರ್ಸ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್ ನಲ್ಲಿ ಫೋರ್ಸ್ ಅಂತ ಕರೆಯಲ್ಲ, ಟ್ರಸ್ಟ್ ಅಂತ ಕರಿತೀವಿ. Okay, so the force is applied on the surface in a direction perpendicular to the surface is called as thrust. So for example, solid member ಆಗಿದ್ರೆ ಫೋರ್ಸ್ ಅಂತಾನೆ ಡಿಫೈನ್ ಮಾಡ್ತಿದ್ರು. ಲಿಕ್ವಿಡ್ ಅಂತ ಇದೆ, ಇಲ್ಲಿ ನಾವು ಸ್ಟಡಿ ಮಾಡ್ತಿರೋದೇ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್ ಅಂತ. ಲಿಕ್ವಿಡ್ಸ್ ಮೇಲೆ ನೀವೇನು ಫೋರ್ಸ್ ನ ಅಪ್ಲೈ ಮಾಡ್ತೀರಾ ಅದನ್ನ ಫೋರ್ಸ್ ಅಂತ ಡಿಫೈನ್ ಮಾಡಲ್ಲ, ಇಲ್ಲಿ ಟ್ರಸ್ಟ್ ಅಂತ ಡಿಫೈನ್ ಮಾಡ್ತಾರೆ. ಕ್ಲಿಯರ್? ಸೊ ಯೂನಿಟ್ ಬಂದ್ಬಿಟ್ಟು ನ್ಯೂಟನ್. ಸೇಮ್ ಫೋರ್ಸ್, ಇಟ್ ಇಸ್ ಅನದರ್ ನೇಮ್ ಇಸ್ ಕಾಲ್ಡ್ ಎಸ್ ಟ್ರಸ್ಟ್ ಫೋರ್ಸ್ ಅಂದ್ರೆ. ಸೊ ಟ್ರಸ್ಟ್ ಮೀನ್ಸ್ ಫೋರ್ಸ್ ಇಸ್ ಆಕ್ಟಿಂಗ್ ಆನ್ ದಿ ಲಿಕ್ವಿಡ್ ಅಂತ ಗೊತ್ತಾಗುತ್ತೆ. ಕ್ಲಿಯರ್? ನೆಕ್ಸ್ಟ್, ಪ್ರೆಷರ್ ನ ಡಿಫೈನ್ ಮಾಡೋದಾದ್ರೆ ಸೊ ದಿ ಎಫೆಕ್ಟ್ ಆಫ್ ಥ್ರಸ್ಟ್ ಪರ್ ಯೂನಿಟ್ ಏರಿಯಾ. ಥ್ರಸ್ಟ್ ಮೀನ್ಸ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಇಸ್ ಕಾಲ್ಡ್ ಎಸ್ ಪ್ರೆಷರ್. ಸಾಲಿಡ್ಸ್ ಅಲ್ಲಾದ್ರೆ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತಾನೆ ಡೈರೆಕ್ಟ್ ಡಿಫೈನ್ ಮಾಡ್ತೀವಿ. ಸೊ ಲಿಕ್ವಿಡ್ಸ್ ಅಲ್ಲಾದ್ರೆ ಥ್ರಸ್ಟ್ ಪರ್ ಯೂನಿಟ್ ಏರಿಯಾ ಇಸ್ ಕಾಲ್ಡ್ ಎಸ್ ಪ್ರೆಷರ್. ಸೊ ಪ್ರೆಷರ್ ಗೆ ಫಾರ್ಮುಲಾ ಥ್ರಸ್ಟ್ ಡಿವೈಡೆಡ್ ಬೈ ಏರಿಯಾ. ಥ್ರಸ್ಟ್ ಯೂನಿಟ್ ಯಾವುದು, ಫೋರ್ಸ್ ಗೆ ನ್ಯೂಟನ್ ಇದೆ. ನ್ಯೂಟನ್ ಪರ್ ಮೀಟರ್ ಅಥವಾ ಸಮ್ ಟೈಮ್ ಇಟ್ಸ್ ಕಾಲ್ಡ್ ಎಸ್ ಪ್ಯಾಸ್ಕಲ್. Newton per meter square. So 1 Pascal is equal to 1 Newton per meter square. SI unit of pressure is equal to Pascal. Clear? Next, pressure depends on 2 factors. ಎರಡು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೆಷರ್. ಫಸ್ಟ್ ಒನ್ ಇಸ್ ಫೋರ್ಸ್ ಅಥವಾ ಥ್ರಸ್ಟ್. more pressure, more force, so then more pressure. Clear? So next, area. more area, less pressure. ಏರಿಯಾ ಜಾಸ್ತಿ ಆಯ್ತು ಅಂತ ತಿಳ್ಕೊಳ್ಳಿ, ಪ್ರೆಷರ್ ಕಡಿಮೆ ಆಗುತ್ತೆ. ಕ್ಲಿಯರ್? ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏರಿಯಾ ಜಾಸ್ತಿ ಆಗಿದೆ. ಏರಿಯಾ ಜಾಸ್ತಿ ಆಯ್ತು ಅಂತ ತಿಳ್ಕೊಂಡ್ರೆ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಏರಿಯಾ ಕಡಿಮೆ ಆಯ್ತು ಅಂತ ತಿಳ್ಕೊಳ್ಳಿ, ಪ್ರೆಷರ್ ಏನಾಗುತ್ತೆ, ಇಲ್ಲಿ ಜಾಸ್ತಿ ಆಗುತ್ತೆ. ಹಿಂಗಾಗಿ ಪ್ರೆಷರ್, ದ ಬೇಸಿಕ್ ಫಾರ್ಮುಲಾ P is equal to, so this is P is equal to force divided by area. So this is the main formula. ಆಲ್ರೆಡಿ ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದೀವಿ. ಸೊ ನಿಮಗೆ ಗೊತ್ತಿರ್ಬೇಕಾಗಿರೋದು ಪ್ರೆಷರ್ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಒಂದು ಥ್ರಸ್ಟ್ ಮೇಲೆ, ಇನ್ನೊಂದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್, ಟೈಪ್ಸ್ ಆಫ್ ಪ್ರೆಷರ್ಸ್ ಗಳನ್ನ ನೋಡೋದಾದ್ರೆ ಪ್ರೆಷರ್ಸ್ ನಲ್ಲಿ ಫಸ್ಟ್ ಒಂದು ರೆಫರೆನ್ಸ್ ಹಾಕೊಳ್ತೀವಿ. ಇದನ್ನ ರೆಫರೆನ್ಸ್ ಅಂತ ಕರಿತೀವಿ. ಇದನ್ನ ಅಬ್ಸಲ್ಯೂಟ್ ಝೀರೋ ಪ್ರೆಷರ್, ದೇರ್ ಇಸ್ ನೋ ಪ್ರೆಷರ್ ವ್ಯಾಲ್ಯೂ ಝೀರೋ ಇರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಮಿಡಲ್ ಲೈನ್ ಡ್ರಾ ಮಾಡ್ತೀವಿ. ಮಿಡಲ್ ಲೈನ್ ಇದೆಯಲ್ಲ, ಇದನ್ನ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕರಿತೀವಿ.
ನಾವೀಗ ಏನು ಉಸಿರಾಡ್ತಾ ಇದೀವಿ, ಅಟ್ಮಾಸ್ಫಿಯರಿಕ್ ಅಲ್ಲಿ ಇದೀವಿ, ಈಗ ಇಲ್ಲಿ ಏನ್ ಏರ್ ಪಾಸ್ ಆಗ್ತಾ ಇದೆ ಇದೆಲ್ಲ ಅಟ್ಮಾಸ್ಫಿಯರಿಕ್ ಪ್ರೆಸರ್ ಅಲ್ಲಿ ಇದೆ. ಸೊ ಇದ್ರದ್ದು ವ್ಯಾಲ್ಯೂ ಬಂದ್ಬಿಟ್ಟು 1.013 ಬಾರ್. ನೀವು ಬಾರಲ್ಲಿ ಹೇಳೋದಾದ್ರೆ 1.013 ಬಾರ್ ಅಥವಾ 101.3 ಕಿಲೋ ಪ್ಯಾಸ್ಕಲ್. ನೋಟ್ ಮಾಡ್ಕೊಳ್ಳಿ ಇದನ್ನ, 101.3 ಕಿಲೋ ಪ್ಯಾಸ್ಕಲ್. ಇದು ಕಿಲೋ ಪ್ಯಾಸ್ಕಲ್ ಹೇಳೋದಾದ್ರೆ 101.3 ಕಿಲೋ ಪ್ಯಾಸ್ಕಲ್, ಅಥವಾ ಬಾರಲ್ಲಿ ಹೇಳೋದಾದ್ರೆ 1.013 ಬಾರ್. ಇದು ಅಟ್ಮಾಸ್ಫಿಯರಿಕ್ ಪ್ರೆಸರ್. ಫಾರ್ ಎಕ್ಸಾಂಪಲ್ ಈಗ 101 ಅಂತ ಹೇಳಿದೆ ಕಿಲೋ ಪ್ಯಾಸ್ಕಲ್ ಅಲ್ಲ, 101 ಅಂತ ಹೇಳಿದೆ. ಈಗ ಫಾರ್ ಎಕ್ಸಾಂಪಲ್ 2 ಬಾರ್ ಪ್ರೆಸರ್ ಇದೆ ಅನ್ಕೊಳ್ಳಿ. ಸೊ ಅಂದ್ರೆ ಅಟ್ಮಾಸ್ಫಿಯರಿಕ್ ಗಿಂತ ಮೇಲಿದೆ. ಸೊ ಅದು ಯಾವ ಪ್ರೆಸರ್ ಆಗುತ್ತೆ? ಗೇಜ್ ಪ್ರೆಸರ್. ಸಪೋಸ್ 0.5 ಬಾರ್ ಇದೆ. 0.5 ಬಾರ್ ಯಾವ್ದಿದೆ? ಅಟ್ಮಾಸ್ಫಿಯರಿಕ್ ಗಿಂತ ಕೆಳಗಡೆ ಇದೆ. ಅಟ್ಮಾಸ್ಫಿಯರಿಕ್ ಗಿಂತ ಕೆಳಗಡೆ ಇದ್ರೆ ಏನಂತ ಕರಿಬೇಕು? ಅದನ್ನ ವಾಕ್ಯೂಮ್ ಪ್ರೆಸರ್ ಅಥವಾ ನೆಗೆಟಿವ್ ಪ್ರೆಸರ್ ಅಂತ ಕರೀತಾರೆ. ಇದು ಕೂಡ ಗೇಜ್ ಪ್ರೆಸರ್, ಬಟ್ ವಾಕ್ಯೂಮ್ ಆರ್ ನೆಗೆಟಿವ್ ಅಂತ ಡಿಫೈನ್ ಮಾಡ್ತಾರೆ. ಇದನ್ನ ಪಾಸಿಟಿವ್ ಅಂತ ಡಿಫೈನ್ ಮಾಡ್ತಾರೆ. ಪಾಸಿಟಿವ್ ಗೇಜ್ ಅಂಡ್ ನೆಗೆಟಿವ್ ಗೇಜ್. ಆಕ್ಚುಲಿ ಗೇಜ್ ಪ್ರೆಸರ್ ಅಂದ್ರೆ ಏನ್ ಗೊತ್ತಾ? ಎ ಪ್ರೆಸರ್ ಇಸ್ ಮೆಜರ್ಡ್ ಬೈ ದಿ ಹೆಲ್ಪ್ ಆಫ್ ಗೇಜಸ್ ಇಸ್ ಕಾಲ್ಡ್ ಎಸ್ ಗೇಜ್ ಪ್ರೆಸರ್. ಆಯ್ತಾ? ಸೊ ಡೆಫಿನಿಷನ್ ನೋಡಿ, ದ ಪ್ರೆಸರ್ ಮೆಜರ್ಡ್ ಅಟ್ ದ ಸಿ ಲೆವೆಲ್. ಇದು ಸಮುದ್ರ ಮಟ್ಟ. ಪ್ರೆಸರ್ ಮೆಜರ್ಡ್ ಅಟ್ ದ ಸಿ ಲೆವೆಲ್ ಈಸ್ ಕಾಲ್ಡ್ ಎಸ್ ಅಟ್ಮಾಸ್ಫಿಯರಿಕ್ ಪ್ರೆಸರ್. ದ ಪ್ರೆಸರ್ ಮೆಜರ್ಡ್ ಬಿಲೋ ದಿ ಅಟ್ಮಾಸ್ಫಿಯರಿಕ್ ಪ್ರೆಸರ್ ಈಸ್ ಕಾಲ್ಡ್ ಎಸ್ ವಾಕ್ಯೂಮ್ ಪ್ರೆಸರ್ ಅಥವಾ ನೆಗೆಟಿವ್ ಗೇಜ್ ಪ್ರೆಸರ್. ದ ಪ್ರೆಸರ್ ಮೆಜರ್ಡ್ ಅಬೋವ್ ದಿ ಅಟ್ಮಾಸ್ಫಿಯರಿಕ್ ಈಸ್ ಕಾಲ್ಡ್ ಎಸ್ gauge pressure, positive gauge pressure. Okay, the total pressure measured from the absolute zero to atmospheric pressure is called as absolute pressure. How to measure absolute pressure? So by using barometer, it's also called as barometric pressure. Atmospheric pressure na measure ಮಾಡೋದಕ್ಕೆ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ಟು ಬಾರೋಮೀಟರ್ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಬಾರೋಮೆಟ್ರಿಕ್ ಪ್ರೆಸರ್ ಅಂತಾನೂ ಕರೀತಾರೆ. ನೋಟ್ ಮಾಡ್ಕೊಳ್ಳಿ ಬೇಕಿದ್ರೆ. ಸೊ ಬಾರೋಮೀಟರ್ ಇಸ್ ಅ ಡಿವೈಸ್ ಯೂಸ್ಡ್ ಟು ಮೆಜರ್ ದಿ ಅಟ್ಮಾಸ್ಫಿಯರಿಕ್ ಪ್ರೆಸರ್. Barometer is a device used to measure the atmospheric pressure. Clear? Next, pressure measuring devices ಬಗ್ಗೆ ಐಡಿಯಾ ಇರಬೇಕು. ಸೊ ಬಾರೋಮೀಟರ್ ಅಂತ ಡಿವೈಸ್ ಇದೆ, ಯೂಸ್ಡ್ ಟು ಮೆಜರ್ ದಿ ಅಟ್ಮಾಸ್ಫಿಯರಿಕ್ ಪ್ರೆಸರ್. ಮಾನೋಮೀಟರ್ ಇದೆ, ಯೂಸ್ಡ್ ಟು ಮೆಜರ್ ದಿ ಪ್ರೆಸರ್. ಸೊ ನೆಕ್ಸ್ಟ್ ಬರ್ಡನ್ ಟ್ಯೂಬ್ ಅಂತ ಇದೆ. ಸೊ ಮೆಕ್ಯಾನಿಕಲ್ ಟೈಪ್ ಆಫ್ ಡಿವೈಸ್ ಯೂಸ್ಡ್ ಟು ಮೆಜರ್ ದಿ ಪ್ರೆಸರ್. ಸೊ ಟ್ರಾನ್ಸ್ಡ್ಯೂಸರ್ಸ್ ಇದೆ, ಎಲೆಕ್ಟ್ರಿಕಲ್ ಟೈಪ್ ಯೂಸ್ಡ್ ಟು ಮೆಜರ್ ದಿ ಪ್ರೆಸರ್. ಸ್ಟ್ರೈನ್ ಗೇಜಸ್ ಇದೆ, ಸೊ ಯೂಸ್ಡ್ ಟು ಮೆಜರ್ ದಿ ಪ್ರೆಸರ್. ಪಿಜೋ ಎಲೆಕ್ಟ್ರಿಕ್ ಟ್ರಾನ್ಸ್ಡ್ಯೂಸರ್ ಇದೆ. So sensor used to measure the pressure. Next, what is the concept of adhesion and cohesion? So very important. ಕೇಳ್ತಾನೆ ಕ್ವಶನ್ ಇದನ್ನ. So adhesion means attraction of between unlike molecules. Attraction between unlike molecules. So for example, water molecules plus wall of cylinder. ಒಂದು ಸಿಲಿಂಡರ್ ಒಳಗಡೆ ವಾಟರ್ ಇಡಿ. ಸೊ ಎರಡೂ ಕೂಡ ಸಿಲಿಂಡರ್ ಸರ್ಫೇಸ್ ಅಂಡ್ ವಾಟರ್ ಸರ್ಫೇಸ್ ಎರಡು ಏನಾಗಿರುತ್ತೆ? ಅಡೇಷನ್ ಆಗಿರೋದು. ಅಡೇಷನ್ ಆಗಿರೋದ್ರಿಂದಾನೇ ನೀರು ಒಳಗಡೆ ಇರುತ್ತೆ. ಇಲ್ಲ ಅಂದ್ರೆ ಅದ್ರ ಒಳಗಡೆನೆ ಇರಲ್ಲ. ಓಕೆ, ಸೊ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಡಿಫರೆಂಟ್ ಮಾಲಿಕ್ಯೂಲ್ಸ್ ಈಸ್ ಕಾಲ್ಡ್ ಎಸ್ ಅಡೇಷನ್. ಓಕೆ, ಸೊ ಕೊಯಿಷನ್ ನೋಡೋದಾದ್ರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಲೈಕ್ ಮಾಲಿಕ್ಯೂಲ್ಸ್, ಬಿಟ್ವೀನ್ ದ ವಾಟರ್ ಮಾಲಿಕ್ಯೂಲ್ಸ್. ಸೊ ಒಂದು ವಾಟರ್ ಪಾರ್ಟಿಕಲ್ಸ್ ಇನ್ನೊಂದು ವಾಟರ್ ಪಾರ್ಟಿಕಲ್ಸ್ ಜೊತೆ ಏನಾಗಿರುತ್ತೆ? ಅಟ್ರಾಕ್ಟ್ ಆಗಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಲೈಕ್ ಮಾಲಿಕ್ಯೂಲ್ಸ್ ಗಳು ಏನಾರು ಅಟ್ರಾಕ್ಟ್ ಆಗಿದೆ ಅಂದ್ರೆ ಅದನ್ನ ಕೊಯಿಷನ್ ಅಂತ ಡಿಫೈನ್ ಮಾಡ್ತೀವಿ. ಸೊ ವೈ ದ ಆಕ್ಸಿಜನ್ ಅಂಡ್ ವಾಟರ್ ಆಸ್ ನೆಗೆಟಿವ್ ಚಾರ್ಜ್ and the hydrogen as a positive charge. So hydrogen one water molecules are attracted to the oxygen from other water molecules. So this attractive force one gives a water cohesion and adhesive properties. Okay, so ಈ ಪ್ರಾಪರ್ಟಿ ಇಂದಾಗಿ ಏನಾಗಿರುತ್ತೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಲ್ಲಿರುವಂತ ಮಾಲಿಕ್ಯೂಲ್ಸ್ ಗಳ ಪ್ರಾಪರ್ಟಿ ಇಂದಾಗಿ ಅಡೇಷನ್ ಮತ್ತೆ ಕೋಹಿಷನ್ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್, ವಾಟರ್ ಹ್ಯಾಸ್ ಪ್ರಾಪರ್ಟಿ ಆಫ್ ಅಡೇಷನ್ ಅಂಡ್ ಕೋಹಿಷನ್. ಕೋಹಿಷನ್ ಇಸ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಆಫ್ ಸೇಮ್ ಸಬ್ಸ್ಟೆನ್ಸ್. ನೋಡಿ, ಸೊ ಲೈಕ್ ಅಂತಾನು ಡಿಫೈನ್ ಮಾಡಿದ್ರೆ, ಸಮ್ಟೈಮ್ಸ್ ಸೇಪ್ಸ್ ಆಫ್ ಸಬ್ಸ್ಟೆನ್ಸ್ ಅಂತಾನು ಕರೀತಾರೆ. ವಾಟರ್ ಈಸ್ ಅಟ್ರಾಕ್ಟೆಡ್ ಟು ಅದರ್ ಮಾಲಿಕ್ಯೂಲ್ಸ್ ಬಿಕಾಸ್ ಆಫ್ ಪೋಲಾರ್ ಪ್ರಾಪರ್ಟೀಸ್. ಅಂದ್ರೆ ಬಿಕಾಸ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಲಾಸ್ಟ್ ಟೈಮ್ ನೋಡಿದ್ವಲ್ಲ, ಸೇಮ್ ಕಾನ್ಸೆಪ್ಟ್. ಸೊ ವಾಟರ್ ಮಾಲಿಕ್ಯೂಲ್ಸ್ ಆರ್ ಕ್ಲಿಂಗಿಂಗ್ ಟು ಈಚ್ ಅದರ್. ಒಂದಕ್ಕೊಂದು ಏನಾಗ್ತಾ ಇರುತ್ತೆ? ಇಂಟ್ರಾಕ್ಟ್ ಆಗ್ತಿರುತ್ತೆ. ಅದನ್ನ ನಾವು ಕ್ಲಿಂಗಿಂಗ್ ಅಂತ ಡಿಫೈನ್ ಮಾಡ್ತೀವಿ. ಆಸ್ ಅ ರಿಸಲ್ಟ್ ಆಫ್ ಕೊಯಿಷನ್, ಕೊಯಿಷನ್ ಇಂದಾಗಿ ಏನಾಗುತ್ತೆ? ಸೊ ವಿ ಹ್ಯಾವ್ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಅಂತ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗದೆ ಕೊಯಿಷನ್ ಇಂದ. ಕೊಯಿಷನ್ ಮೀನ್ಸ್ ಅಟ್ರಾಕ್ಷನ್ ಆಫ್ ಸೇಮ್ ಮಾಲಿಕ್ಯೂಲ್ಸ್. ವಾಟರ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಬಿಡ್ಕೊಡದೆ ಇರೋದ್ರಿಂದಾಗಿ, ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಒಂದು ಯಾವ್ದು ಮಸ್ಕಿಟೋ ಏನಾಗ್ತಾ ಇದೆ? ಸೊ ವಾಟರ್ ಮೇಲೆ ತೇಲ್ತಾ ಇದೆ. ಸೊ ಒಳಗಡೆ ಹೋಗ್ತಿಲ್ಲ. ಸೊ ಅದು ಅದ್ರ ಮೇಲೆ ತೇಲ್ತಾ ಇದೆ ಅನ್ನೋದ ಕಾರಣ. ಸೊ ದ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಕೊಯಿಷನ್. ಸೊ ವಾಟರ್ ಇಸ್ ಫುಲ್ ಟುಗೆದರ್ ಕ್ರಿಯೇಟಿಂಗ್ ದಿ ಸ್ಮಾಲೆಸ್ಟ್ ಸರ್ಫೇಸ್ ಪಾಸಿಬಲ್. ಸರ್ಫೇಸ್ ಟೆನ್ಷನ್ ನ ಕ್ರಿಯೇಟ್ ಮಾಡಿರುತ್ತೆ. ದ ಎಕ್ಸಾಂಪಲ್ ಆಫ್ ಕೊಯಿಷನ್, ಸೊ ಟಿಯರ್ ಡ್ರಾಪ್. ಸೊ ನಮ್ ಕಣ್ಣೀರು, ಸೊ 2-3 ಕಣ್ಣೀರ್ಗಳು ಸೊ ಒಂದಕ್ಕೊಂದು ಲಿಂಕ್ ಆಗುತ್ತೆ. ಲಿಂಕ್ ಆಗ್ತಿದ್ರೆ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಎಸ್ ಕೊಯಿಷನ್. ಸೊ ರೈನ್ ಡ್ರಾಪ್ ಆಗಂತು, ಸೊ ಮಳೆ ನೀರು ಒಟ್ಟಿಗೆ ಸೇರ್ಕೊಂಡು ಹೊರದೋಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿರ್ತೀರಾ, ಅನದರ್ ಎಕ್ಸಾಂಪಲ್ ಆಫ್ ಕೊಯಿಷನ್.
ಸೊ ಡ್ರಾಪ್ ಆಫ್ ವಾಟರ್ ಕಮಿಂಗ್ ಫ್ರಮ್ ದಿ ಫಾಲ್ಟ್. ಸೊ ಡ್ರಾಪ್ ಆಫ್ ವಾಟರ್ ಇದೆಯಲ್ಲ, ಸೊ ಇದು ಅಷ್ಟೇನೆ ವಾಟರ್ ಪಾರ್ಟಿಕಲ್ಸ್ ಒಂದು